ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ನಿರ್ಗತಿಕರಿಗೆ ಸಂಜೀವಿನಿ ಆಗಬೇಕಿದ್ದಂತಹ ಇಎಸ್ಐ ಆಸ್ಪತ್ರೆ ಅವ್ಯವಸ್ಥೆಗಳ ಆಗರವಾಗಿತ್ತು. ಪಬ್ಲಿಕ್ ಟಿವಿ ಕುರಿತಂತೆ ವರದಿಯನ್ನು ಕೂಡ ಬಿತ್ತರಿಸಿತ್ತು. ಇಎಸ್ಐ ಆಸ್ಪತ್ರೆಯಲ್ಲಿರುವಂತಹ ಮೆಡಿಸಿನ್ ಸಮಸ್ಯೆಯ ಕುರಿತು ಬೆಳಕನ್ನು ಚೆಲ್ಲಿತ್ತು. ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ಈ ವಿಚಾರ ಬಹಿರಂಗವಾಯಿತೋ, ವರದಿ ಆಯಿತೋ, ಇಎಸ್ಐ ಆಸ್ಪತ್ರೆಯ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇಎಸ್ಐ ಆಸ್ಪತ್ರೆಯಲ್ಲಿ ಔಷಧಿಯ ಕೊರತೆ, ಔಷಧಿ ಸಿಗದೆ ರೋಗಿಗಳ ಪರದಾಟ. ಇಎಸ್ಐ ಆಸ್ಪತ್ರೆಗಳನ್ನ ನಂಬಿಕೊಂಡು ಸುಮಾರು 1.5 ಕೋಟಿ ಕಾರ್ಮಿಕ ಕುಟುಂಬಗಳು ಬದುಕ್ತಾ ಇದೆ. ಆರೋಗ್ಯ ಸೇವೆಗಾಗಿ ಇಎಸ್ಐ ಆಸ್ಪತ್ರೆಗಳಿಗೆ ಬರ್ತಾರೆ. ಆದರೆ ಇಎಸ್ಐ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಕೊರತೆಯಾಗಿ ಸೂಕ್ತ ಚಿಕಿತ್ಸೆ ಸಿಗ್ತಿಲ್ಲ. ಸರಿಯಾಗಿ ಮಾತ್ರೆಗಳು ಸಿಗದೇ ಇರೋದ್ರಿಂದ ರೋಗಿಗಳು ಪರದಾಡುವಂತಾಗಿದೆ. ಹೌದು, ಬೆಂಗಳೂರಿನ ಇಂದಿರಾನಗರದ ಇಎಸ್ಐ ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆ ಇತ್ತು. ಶುಗರ್ ಮಾತ್ರೆ, ಬಿಪಿ ಮಾತ್ರೆ, ಇಂಜೆಕ್ಷನ್, ಇನ್ಸುಲಿನ್ ಸೇರಿದಂತೆ ಇತರೆ ಮಾತ್ರೆಗಳು ಕೂಡ ಸಿಗ್ತಾ ಇರಲಿಲ್ಲ. ರೋಗಿಗಳು ಮೆಡಿಸಿನ್ ಸಿಗ್ತಾ ಇಲ್ಲ ಅಂತ ಹೇಳಿ ವಾಪಸ್ಸಾದ ಪ್ರಸಂಗ ಕೂಡ ಸಾಮಾನ್ಯವಾಗಿತ್ತು. ಈ ಬಗ್ಗೆ ಪಬ್ಲಿಕ್ ಟಿವಿ ಬೆಳಗ್ಗೆ ಸವಿಸ್ತಾರವಾಗಿ ವರದಿ ಪ್ರಸಾರ ಮಾಡಿತ್ತು. ಆಗ ಆಸ್ಪತ್ರೆಯಲ್ಲಿನ ಅಸಲಿಯತ್ತು ಬಟಾಬಯಲಾಗಿತ್ತು. ಇಎಸ್ಐ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಪ್ರಾಬ್ಲಮ್. ಮೇಡಮ್, ಇದು ಶುಗರ್ ಟ್ಯಾಬ್ಲೆಟ್ ಇಲ್ವಾ? ಶುಗರ್ ಟ್ಯಾಬ್ಲೆಟ್ ಒಂದೇ ಇರೋದು, ಬೇರೆ ಬೇರೆ ಯಾವುದೂ ಇಲ್ಲ. ಈಗ ಖಾಲಿ ಆಗಿದೆ ಮೇಡಮ್. ಯಾವಾಗ ಬರುತ್ತೆ ಮೇಡಮ್? ಗೊತ್ತಿಲ್ಲ. ಇಷ್ಟು 2 ತಿಂಗಳಿಂದ ಇಲ್ವಾ? 2 ತಿಂಗಳಿಂದ ಇಲ್ವಾ? ಯಾವ್ಯಾವ ಟ್ಯಾಬ್ಲೆಟ್ಸ್ ಇಲ್ಲ ಮೇಡಮ್? ಬೇರೆ ಬಿ ಪಿ ಇಲ್ವಾ? ಬಿಪಿದು ಜಿಂಪ್ರಿಲ್ ಅಂತ ಇದೆ, ಅಡ್ಡನಾಲ್ ಇದೆ, ಬೇರೆ ರಾಮಿಪ್ರಿಲ್ ಇದೆ. ಅದೇ ಇಲ್ವಾ? ರಾಮಿಪ್ರಿಲ್, ನಿಧಿಯೋಲಾಲು. ನಿಮ್ಗೆ ಯಾವ್ದು ಬೇಕು? ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್. ಇಎಸ್ಐ ಆಸ್ಪತ್ರೆಯಲ್ಲಿ ಔಷಧಿ ಪೂರೈಕೆಗೆ ನಿರ್ಧಾರ. ಪಬ್ಲಿಕ್ ಟಿವಿ ಯಾವಾಗ ಇಎಸ್ಐ ಆಸ್ಪತ್ರೆಯಲ್ಲಿನ ಔಷಧಿ ಸಮಸ್ಯೆಯ ಬಗ್ಗೆ ವರದಿ ಪ್ರಸಾರ ಮಾಡ್ತೋ, ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ಕೂಡಲೇ ಸಮಸ್ಯೆಯನ್ನ ಬಗೆಹರಿಸಲು ಮುಂದಾದ್ರು. ಇಂದಿರಾನಗರದ ಇಎಸ್ಐ ಆಸ್ಪತ್ರೆಯ ಮೆಡಿಕಲ್ ಸೂಪರ್ಡೆಂಟ್ ಮಂಜುಳಾ ಮಾತನಾಡಿ, ಮೆಡಿಸಿನ್ ಸಮಸ್ಯೆ ಇದೆ, ಸರ್ಕಾರಕ್ಕೆ ಇಂಡೆಂಟ್ ಹಾಕಿದ್ದೇನೆ, ಮೆಡಿಸಿನ್ ಬರಲಿದೆ, ಇಲ್ಲ ಅಂದ್ರೆ 1 ವಾರದ ಒಳಗಡೆ ಔಷಧಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದ್ರು. ಶಾರ್ಟೇಜು ಅಸಚ್ ಎಲ್ಲ ಡ್ರಗ್ಸಲ್ಲೂ ಶಾರ್ಟೇಜ್ ಇಲ್ಲ. ಕೆಲವು ಡ್ರಗ್ಸು ಈಗ ಆ್ಯಂಟಿ ಹೈಪರ್ಟೆನ್ಸಿವ್, ಆ್ಯಂಟಿ ಡಯಾಬಿಟಿಕ್ಸ್ ಅಂಥದ್ದು ಸ್ವಲ್ಪ ಶಾರ್ಟೇಜ್ ಇದೆ. ಅದಕ್ಕೆ ಆ ಥರ ಪೇಷಂಟ್ಸ್ ನಮ್ಮಲ್ಲಿ ಕ್ರಾನಿಕ್ ಪೇಷಂಟ್ಸ್ ತುಂಬ ಇದ್ದಾರೆ. ಹಾಗಾಗಿ ಸ್ವಲ್ಪ ಶಾರ್ಟೇಜ್ ಬಂದಿದೆ. ಬೇರೆ ಸ್ವಲ್ಪ ಈ ಶುಗರ್ ಕಾಯಿಲೆ, ಡಯಾಬಿಟಿಸ್ಗೆ, ರಕ್ತದೊತ್ತಡ, ಹೈಪರ್ಟೆನ್ಷನ್ ಅಂಥ ಡ್ರಗ್ಸ್ ಸ್ವಲ್ಪ ಖಾಲಿಯಾಗಿದೆ. ಪ್ರಾಬಲಿ ಇನ್ನೊಂದು 7 to 8 ಡೇಸಲ್ಲಿ ನಮಗೆ ಡ್ರಗ್ಸ್ ಬರ್ಬೋದು ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಮೆಡಿಸಿನ್ ಇಲ್ಲದ ಕಾರಣ ರೋಗಿಗಳಿಗೆ ಔಷಧಿಯ ರಸೀದಿಯಲ್ಲಿ ನೋ ಸ್ಟಾಕ್ ಅಂತೇಳಿ ಇಎಸ್ಐ ಆಸ್ಪತ್ರೆಯ ಸಿಬ್ಬಂದಿ ಬರೆದು ಕೊಡ್ತಾ ಇದ್ದಾರೆ. ಹೀಗಾಗಿ ರೋಗಿಗಳು ಔಷಧಿಯನ್ನ ಹೊರಗಡೆ ಮೆಡಿಕಲ್ನಲ್ಲಿ ತೆಗೆದುಕೊಳ್ತಾರೆ. ಹೊರಗಡೆ ಮೆಡಿಕಲ್ನಲ್ಲಿ ಖರೀದಿ ಮಾಡಿದವರಿಗೆ 2 ತಿಂಗಳಲ್ಲಿ ಅಮೌಂಟ್ ವಾಪಸ್ ಬರುವ ರೀತಿ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಮತ್ತು ನಾವು ಪೇಷಂಟ್ಗಳಿಗೆ ಈಗ ಶಾರ್ಟೇಜ್ ಆಗಿದ್ರೆ ನೋ ಸ್ಟಾಕ್ ಇದೆ, ನೋ ಸ್ಟಾಕ್ ಹಾಕ್ಕೊಡ್ತೀವಿ ನಾವು. ಅವ್ರಿಗೆ ಒಂದು 2-3 ತಿಂಗಳು ಇಷ್ಟರಲ್ಲಿ ನಾವು ರಿಯಂಬರ್ಸು ಮಾಡಿಕೊಡ್ತೀವಿ. ಸ್ವಲ್ಪ ಪ್ರೆಸೆಂಟ್ ಟೈಮಿಗೆ ಸ್ವಲ್ಪ ಒತ್ತಡ ಆಗ್ತದೆ ಅವ್ರಿಗೆ, ಬಟ್ ಸರ್ಕಾರದಿಂದ ನಮಗೆ ಅದರ ರಿಯಂಬರ್ಸ್ಮೆಂಟ್ ಅನುಕೂಲನೂ ಇದೆ. ಪೇಷಂಟ್ಗಳಿಗೆ ಅದು ಒಳ್ಳೆಯದಾಗೋ ಥರ ಮಾಡ್ತಾರೆ. ಈಗ ಪ್ರಾಬಲಿ ಒಂದು 15-20 ಡೇಸಿಂದ ಸ್ವಲ್ಪ ನಮಗೆ ತೊಂದರೆ ಆಗಿದೆ. ಒಟ್ನಲ್ಲಿ ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇನ್ಮುಂದೆಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.